IPL ಬಗೆಗಿನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನು ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಗುಜರಾತ್ ವಿರುದ್ಧದ ಕ್ವಾಲಿಫೈಯರ್ ಮೊದಲ ಪಂದ್ಯದಲ್ಲಿ ಗೆದ್ದ ಬೆಂಗಳೂರು ತಂಡ ಮತ್ತೊಂದು ದಾಖಲೆ ಬರೆದಿದೆ. IPLನ ಪ್ಲೇ ಆಫ್ನ ಇತಿಹಾಸದಲ್ಲಿ ಒಂದೇ ಪಂದ್ಯದಲ್ಲಿ RCB ಅತಿ ಹೆಚ್ಚು ಬೌಂಡ್ರಿ ಗಳಿಸಿದ ತಂಡವಾಗಿದೆ. ಈ ಪಂದ್ಯದಲ್ಲಿ ತಂಡದ ಬ್ಯಾಟರ್ಗಳು 38 ಬೌಂಡ್ರಿಗಳನ್ನು ಬಾರಿಸಿದರು. ಇದಕ್ಕೂ ಮೊದಲು IPL 2012ರ ಪ್ಲೇ ಆಫ್ನಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ 33 ಬೌಂಡ್ರಿಗಳನ್ನು ಬಾರಿಸಿದ್ದ CSK ಈ ದಾಖಲೆಯನ್ನು ಹೊಂದಿತ್ತು. ಈಗ CSK ದಾಖಲೆಯನ್ನ ಬೆಂಗಳೂರು ಬ್ರೇಕ್ ಮಾಡಿದೆ. ಈ IPLನಲ್ಲಿ 15 ಪಂದ್ಯಗಳನ್ನು ಆಡಿರುವಂತಹ ವಿರಾಟ್ ಕೊಹ್ಲಿ 600+ ರನ್ ಗಳಿಸಿ ದಾಖಲೆ ಬರೆದಿದ್ದಾರೆ. ಇದು ಕೊಹ್ಲಿ ಅವರ 6ನೇ 600+ ರನ್ಸ್ ಆಗಿದ್ದು IPLನ ಇತಿಹಾಸದಲ್ಲಿ ಈ ಸಾಧನೆ ಮಾಡಿದ ಮೊದಲ ಬ್ಯಾಟರ್ ಆಗಿದ್ದಾರೆ. ಹಾಗೆ ಸತತ 4 ಆವೃತ್ತಿಗಳಲ್ಲಿ 600+ ರನ್ ಗಳಿಸಿದ ಹೆಗ್ಗಳಿಕೆಗೂ ಕೂಡ ಪಾತ್ರರಾಗಿದ್ದಾರೆ. ಗುಜರಾತ್ ಟೈಟನ್ಸ್ ಓಪನರ್ಸ್ ಬ್ಯಾಟರ್ಗಳು ಕ್ರೀಸ್ಗೆ ಬಂದಾಗ ವಿರಾಟ್ ಕೊಹ್ಲಿ ಚಮಕ್ ಕೊಟ್ಟಿದ್ರು. ಇನ್ನೇನು ಮೊದಲ ಓವರ್ ಸ್ಟಾರ್ಟ್ ಆಗಬೇಕು ಎಂಬ ಟೈಮಲ್ಲಿ ಅಂಪೈರ್ ಹತ್ರ ಬಂದ ಕೊಹ್ಲಿ ತಮ್ಮ ಕ್ಯಾಪ್ ಅನ್ನ ನೀಡಿದ್ರು. ಮೊದಲ ಓವರ್ನ ನಾನೇ ಬೌಲ್ ಮಾಡ್ತೇನೆ ಅಂತ ಹೆಜ್ಜೆಗಳನ್ನು ಅಳೆಯುತ್ತಾ ಬಂದ್ರು. ಅಂದ್ರೆ ರನ್ ಅಪ್ ಮಾರ್ಕಿಂಗ್ ಅನ್ನ ತಗೊಳ್ತಾ ಇದ್ರು. GT ಕ್ಯಾಪ್ಟನ್ ಗಿಲ್ ಕೂಡ ಶಾಕ್ ಆದ್ರೆ ಕ್ರೀಡಾಂಗಣದಲ್ಲಿದ್ದ ಅಭಿಮಾನಿಗಳು ಹಾಗೆ ಕಾಮೆಂಟೇಟರ್ಗಳಿಗೂ ಕೂಡ ಇದು ಶಾಕ್ ಆಗಿತ್ತು. ಇದಾಗ ಕೆಲವೇ ಕ್ಷಣಗಳಲ್ಲಿ ಜೇಕಬ್ ಡಫಿಗೆ ಚೆಂಡನ್ನ ಹಸ್ತಾಂತರ ಮಾಡಿದ್ರು. ಇದೀಗ ವಿರಾಟ್ ಕೊಹ್ಲಿ ಅವರ ಈ ಕೀಟಲೆಯನ್ನ ನೋಡಿ ಅಭಿಮಾನಿಗಳು ಕೂಡ ಖುಷಿ ಪಡೆದಿದ್ದಾರೆ. ಗುಜರಾತ್ ತಂಡದ ಆರಂಭಿಕ ಆಟಗಾರ ಸಾಯಿ ಸುದರ್ಶನ್ IPL ಇತಿಹಾಸದಲ್ಲೇ ದುರದೃಷ್ಟಕರ ರೀತಿಯಲ್ಲಿ ಔಟ್ ಆಗಿದ್ದಾರೆ. ಜೇಕಬ್ ಡಫಿ ಎಸೆದ ಇನ್ನಿಂಗ್ಸ್ನ 3ನೇ ಎಸೆತದಲ್ಲಿ ಶಾಟ್ ಹೊಡೆಯೋಕೆ ಪ್ರಯತ್ನಿಸುವಾಗ ಸಾಯಿ ಸುದರ್ಶನ್ ನಿಯಂತ್ರಣವನ್ನ ಕಳ್ಕೊಳ್ತಾರೆ. ಪರಿಣಾಮ ಅವರ ಬ್ಯಾಟ್ ಕೆಳಗೆ ಬೀಳುತ್ತೆ, ಹಾಗೆ ಸ್ಟಂಪ್ಸ್ಗೆ ತಗಲುತ್ತೆ. ಇದರಿಂದಾಗಿ ಸುದರ್ಶನ್ ಹಿಟ್ ಔಟ್ ಆಗಬೇಕಾಯಿತು. GT ಬೌಲರ್ ರಬಾಡ IPL ಇತಿಹಾಸದಲ್ಲಿ 3 ವಿಭಿನ್ನ ಋತುಗಳಲ್ಲಿ 25 ವಿಕೆಟ್ಗಳನ್ನು ಪಡೆದ ವಿಶ್ವದ ಮೊದಲ ಆಟಗಾರ ಎನಿಸಿಕೊಂಡಿದ್ದಾರೆ. RCB ವಿರುದ್ಧದ ಕ್ವಾಲಿಫೈಯರ್ 1 ಪಂದ್ಯದಲ್ಲಿ ಈ ಮೈಲುಗಲ್ಲನ್ನು ತಲುಪಿದ್ದಾರೆ. ರಬಾಡ ತಮ್ಮ ಮೊದಲ ಓವರ್ನಲ್ಲಿ ವೆಂಕಟೇಶ್ ಅಯ್ಯರ್ ಅವರನ್ನು ಔಟ್ ಮಾಡುವ ಮೂಲಕ ಈ ದಾಖಲೆಯನ್ನು ಬರೆದರು. ಗುಜರಾತ್ ಟೈಟನ್ಸ್ ತಂಡದ ನಾಯಕ ಶುಭ್ಮನ್ ಗಿಲ್ RCB ವಿರುದ್ಧದ ಸೋಲಿಗೆ ಕಳಪೆ ಫೀಲ್ಡಿಂಗ್ ಪ್ರಮುಖ ಕಾರಣ ಎಂದಿದ್ದಾರೆ. ಈ ಮ್ಯಾಚಲ್ಲಿ 12 ಅಥವಾ 13ನೇ ಓವರ್ವರೆಗೂ ಕೂಡ ನಾವು ಕಂಟ್ರೋಲ್ನಲ್ಲಿ ಇದ್ವಿ. ಆದರೆ ಆ ಬಳಿಕ ನಮ್ಮ ಕಳಪೆ ಫೀಲ್ಡಿಂಗ್ಗೆ ಭಾರಿ ಬೆಲೆ ತೆರಬೇಕಾಯಿತು. ನಮ್ಮ ಫೀಲ್ಡಿಂಗ್ ಅತ್ಯಂತ ಕಳಪೆ ಮಟ್ಟದಲ್ಲಿತ್ತು ಅನ್ನೋದನ್ನು ನಾವು ಒಪ್ಪಿಕೊಳ್ಳಲೇಬೇಕು. ಯಾಕಂದ್ರೆ ಕೆಲ ಪ್ರಮುಖ ಕ್ಯಾಚ್ಗಳನ್ನು ಬಿಟ್ವು. ಇದರ ಸಂಪೂರ್ಣ ಲಾಭ ಪಡೆದ ಬೆಂಗಳೂರು ಬೃಹತ್ ಮೊತ್ತವನ್ನ ಪೇರಿಸಿತು. ಇದರಿಂದಾಗಿ ನಾವು ಸೋಲ್ಬೇಕಾಯಿತು ಎಂದಿದ್ದಾರೆ. ಹೈದರಾಬಾದ್ ಮತ್ತು ರಾಜಸ್ಥಾನ ನಡುವಿನ ಎಲಿಮಿನೇಟರ್ ಮ್ಯಾಚ್ಗೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ಈ ಎರಡೂ ತಂಡಗಳು ಕೂಡ ನ್ಯೂ ಚಂಡೀಗಢದ ಕ್ರೀಡಾಂಗಣದಲ್ಲಿ ಪಂದ್ಯವನ್ನು ಆಡಲಿವೆ. ಉಭಯ ತಂಡಗಳಿಗೂ ಕೂಡ ಇದು ಡೂ ಆರ್ ಡೈ ಮ್ಯಾಚ್. ಈ ಪಂದ್ಯದಲ್ಲಿ ಗೆದ್ದ ತಂಡ ಕ್ವಾಲಿಫೈಯರ್ 2ನಲ್ಲಿ ಗುಜರಾತ್ ಟೈಟನ್ಸ್ನೊಂದಿಗೆ ಆಡಲಿದೆ. ಸೋತ ತಂಡ ಈ ಸೀಸನ್ನಲ್ಲಿ ಜರ್ನಿಯನ್ನ ಎಂಡ್ ಮಾಡಲಿದೆ. IPL ಮುಂದಿನ ಸೀಸನ್ನಲ್ಲಿ ಮುಂಬೈ ಇಂಡಿಯನ್ಸ್ ಸೂರ್ಯಕುಮಾರ್ ಯಾದವ್ ಅವರನ್ನ ರಿಲೀಸ್ ಮಾಡಬಹುದು ಎನ್ನಲಾಗ್ತಿದೆ. ಇದರ ನಡುವೆ ಸೂರ್ಯಕುಮಾರ್ ಯಾದವ್ ಅವರ ಪೋಸ್ಟ್ ಇನ್ನಷ್ಟು ಚರ್ಚೆಯನ್ನು ಹುಟ್ಟುಹಾಕಿದೆ. ಸ್ನೇಹಿತರೆ, ನಾನು ಈಗ ದೊಡ್ಡದನ್ನ ಮಾಡಲಿದ್ದೇನೆ. ಜೀವನದಲ್ಲಿ ಹೊಸ ಅಧ್ಯಾಯವನ್ನು ವಿಭಿನ್ನ ವೇಗದಲ್ಲಿ ಪ್ರಾರಂಭಿಸಲಿದ್ದೇನೆ. #T60 ಲೈಫ್ ಎಂದು ಸೂರ್ಯ ಪೋಸ್ಟ್ ಮಾಡಿದ್ದಾರೆ. ಈ ಪೋಸ್ಟ್ ಮೂಲಕ ಸೂರ್ಯ ಏನನ್ನ ಹೇಳೋಕೆ ಹೊರಟಿದ್ದಾರೆ ಎಂಬ ಚರ್ಚೆ ಆಗ್ತಿದೆ. ಪಂಜಾಬ್ ಕಿಂಗ್ಸ್ ಕ್ಯಾಪ್ಟನ್ ಆಗಿ ಆಟಗಾರನಾಗಿ ಶ್ರೇಯಸ್ ಅಯ್ಯರ್ ಸಕ್ಸಸ್ ಕಂಡಿದ್ದಾರೆ. ಆದರೂ ಕೂಡ ಅಯ್ಯರ್ ಮಾಡಿರುವ ಟ್ವೀಟ್ ಕುತೂಹಲಕ್ಕೆ ಕಾರಣವಾಗಿದೆ. ಇದನ್ನು ನೋಡಿರುವಂಥ ಕೆಲ ಅಭಿಮಾನಿಗಳು ಶ್ರೇಯಸ್ ಅಯ್ಯರ್ ಪಂಜಾಬ್ ತಂಡಕ್ಕೆ ಗುಡ್ ಬೈ ಹೇಳ್ತಾರಾ ಎನ್ನುವಂಥ ಗೊಂದಲದಲ್ಲಿದ್ದಾರೆ. ಯಾಕಂದ್ರೆ ಪ್ರತಿ ರನ್, ಪ್ರತಿ ಕ್ಷಣ, ಪ್ರತಿ ಯುದ್ಧ ಈ ಅಧ್ಯಾಯವು ಕೃತಜ್ಞತೆಯಿಂದ ಕೊನೆಗೊಳ್ಳುತ್ತದೆ. ಮುಂದಿನ ಅಧ್ಯಾಯವು ಹಸಿವು ಮತ್ತು ದೃಢ ನಿಶ್ಚಯದಿಂದ ಪ್ರಾರಂಭವಾಗುತ್ತೆ. ಅಧ್ಯಾಯ ಮುಗಿದಿದೆ ಅಂತ ಶ್ರೇಯಸ್ ಅಯ್ಯರ್ ಟ್ವೀಟ್ ಮಾಡಿದ್ದಾರೆ. ಈ ಟ್ವೀಟ್ ಈ ಸೀಸನ್ ಅನ್ನ ಉದ್ದೇಶಿಸಿ ಅಂತ ಕೆಲವರು ಹೇಳಿದ್ರೆ, ಇನ್ನೂ ಕೆಲವರು ತಂಡವನ್ನ ತೊರೆಯಬಹುದು ಎಂದಿದ್ದಾರೆ. ರಾಜಸ್ಥಾನ ತಂಡದ ನಾಯಕ ರಿಯಾನ್ ಪರಾಗ್ ಹಾಗೆ ಬಾಸ್ ಬೇಬಿ ವೈಭವ್ ಸೂರ್ಯವಂಶಿ ನಡುವೆ ಕೋಲ್ಡ್ ವಾರ್ ಇದೆಯಾ? ಯಾಕಂದ್ರೆ ಯಂಗ್ ಸ್ಟಾರ್ ಜೊತೆ ಪರಾಗ್ ಫೋಟೋವನ್ನ ತೆಗೆದುಕೊಳ್ಳೋಕೆ ನಿರಾಕರಿಸಿದ್ದಾರೆ. ಈ ವಿಡಿಯೋವನ್ನ ನೋಡಿದವರು ನಾಯಕ ರಿಯಾನ್ ಪರಾಗ್ ಹಾಗೆ ವೈಭವ್ ಸೂರ್ಯವಂಶಿ ನಡುವೆ ಎಲ್ಲವೂ ಸರಿ ಇಲ್ವಾ ಅಂತಿದ್ದಾರೆ. ಮುಂಬೈ ವಿಮಾನ ನಿಲ್ದಾಣದಲ್ಲಿ ಛಾಯಾಗ್ರಾಹಕರೊಬ್ಬರು ನಾಯಕ ಪರಾಗ್ ಅವರನ್ನ ಸೂರ್ಯವಂಶಿ ಜೊತೆ ಫೋಟೋಗೆ ನಿಲ್ಲುವಂತೆ ಕೇಳ್ಕೊಂಡ್ರು. ಇದನ್ನ ಪರಾಗ್ ನಿರಾಕರಿಸಿ ನಾವೇನು ಸಿನಿಮಾ ಸ್ಟಾರ್ಗಳಲ್ಲ ಅಂತ ಹೊರ ನಡೆದಿದ್ರು. ಪರಾಗ್ ಅವರ ಇದೇ ವರ್ತನೆ ಈಗ ಅಭಿಮಾನಿಗಳಲ್ಲಿ ಹಲವು ಚರ್ಚೆಯನ್ನ ಹುಟ್ಟುಹಾಕಿದೆ. ಇವಿಷ್ಟು ಇವತ್ತಿನ IPL ಬಗೆಗಿನ ಸುದ್ದಿಗಳು. ನಮಸ್ಕಾರ.